ಇದೊಂದು ಗಾಡಿ ತೆಗಿಬೇಕು ನೋಡಿ. ನಮ್ಮ ಗಾಡಿ ಅಲ್ಲಿ ನಿಂತ್ಕೊಂಡ್ಬಿಟ್ಟೈತೆ. ಈ ಗಾಡಿ ತೆಗೆದ್ರೆ ಪಾಸ್ ಆಗುತ್ತೆ. ಇದನ್ನು ತೆಗಿಸಿ ಕೆಳಗಡೆ ಎಲ್ಲಾದರೂ ಹಾಕೋಣ ಅಂತ. ಬಾ ಚೆನ್ನಾಗಿ ಹೋಗತ್ತೆ ಮನೆಗಾಳು ಬಿಡು. ಸರಿ ಬರ್ತೀನಿ ಆಯ್ತು ಮುಂಜಾ. ಹಾಂ ಹಾಂ ಸಿಕ್ಕಿಲ್ಲ ಜಾಪಾನ. ನೀವು ಚೆನ್ನಾಗಿ ನೀವು ಬರೀ ಹೇಳೋದೇ ಆಯ್ತಪ್ಪ. ಚೆನ್ನಾಗಿದೆ ಜಾಪಾನ. ಹ್ಞೂ ಸರಿ. ಹಾಂ ಯಾಕೆ ಕೊರೆ ಜಾಸ್ತಿ. ಹ್ಞೂ ಎಷ್ಟು ಬೀಳ್ತದೆ ಅಂದ್ರೆ ಸರಿ ಕನಕ ಬರ್ತೀನಿ ಆಯಿತು. ಹ್ಞೂ ಸರಿ ನೀವು ಸರ್ 4 ಗಂಟೆ ಆಗೋಯ್ತಲ್ಲ. ಹಂಗೂ 3:15 ಬಿಡ್ಬೇಕಾಗಿತ್ತು. ಎ ಸಿ ಗಿಸಿ ಹಾಕೋದು ಸ್ವಲ್ಪ ಇದು ಕ್ಲಿಯರ್ ಆಗಲಿ ಅಂತ ಕಾಪಾಡಮ್ಮ. ನೋಡಿ ಇಲ್ಲಿ ಒಂದು ಚೂರು ಫಾಗಿಲ್ಲ ಅಂದ್ರೆ ಹೊಳೆ ಚುಂಚನಕಟ್ಟೆ ಹೊಳೆ ಐತಲ್ಲ ಅದರಿಂದ ಹೊಳೆ ಜಾಸ್ತಿ ಇರಬೇಕು. ಇಲ್ಲಿ ನೋಡಿ ಇಲ್ಲೇ ಕಾಣಿಸ್ತದೆ ಹೊಳೆ ಐತಲ್ವಾ ಇಲ್ಲಿ. ಇದು ಹೊಳೆ ಇದು ನೋಡಿ ಇಲ್ಲಿ ಹೊಳೆಲಿ ಕ್ಲಿಯರ್ ಆಗೈತೆ. ಹಾಂ ಇವಾಗ ಇಲ್ಲಿಂದ ಶುರುವಾಯ್ತು. ಟರ್ನಿಂಗಲ್ಲಿ ಮಾತ್ರ ಇಲ್ಲ. ನೀರು ಕಡಿಮೆ ಆಗೈತೆ ಜಾಸ್ತಿ ಆಗೈತೆ ಗೊತ್ತಿಲ್ಲ. ಒಟ್ನಲ್ಲಿ ಕಾಣಿಸ್ತಾ ಇಲ್ಲ. ನಾವು ಲಾಸ್ಟ್ ಟೈಮ್ ಬಂದಾಗ ಇರಲಿಲ್ಲ ಇದು ಗ್ರಿಲ್ ಸೈಡಲ್ಲಿ ಇತ್ತಾ. ಹಂಗಾರೆ ಅಬ್ಸರ್ವ್ ಮಾಡಿಲ್ಲ. ಮರ ಬಿದ್ದೈತೆ ನೋಡ್ಕೊಳಪ್ಪ. ಏನು ಕಾಣಿಸ್ತಾ ಇಲ್ಲ ರೋಡು. ಸ್ವಲ್ಪನೂ ರೋಡ್ ಕಾಣಿಸ್ತಾ ಇಲ್ಲ ಇಲ್ಲಿ. ಅಲ್ಲೇ ನಮ್ಮ ಮರ ಬಿದ್ದಂಗೆ ಕಾಣಿಸ್ತಾ ರೋಡ್ ಸೈಡಲ್ಲಿ. ನೀನು ಎ ಸಿ ಹಾಕೊಂಡ್ರು ಕ್ಲಿಯರ್ ಆಗಲ್ಲ. ಯಾಕೆ ಗೊತ್ತಾ ಫಾಗ್ ಇರೋದು ಆಚೆಯಲ್ಲಿ ರೋಡಲ್ಲಿ. ಎ ಸಿ ಹಾಕೊಂಡ್ರು ನೋಡಿ ಒಂಚೂರು ಕಾಣಿಸ್ತದೆ ಎ ಸಿ ಹಾಕೊಂಡ್ರು. ಪರವಾಗಿಲ್ಲ. ನೋಡೋಣ ಈಗ ಬಾಜ್ ಆಗದೆ. ಕಲ್ಲಿನ ಭಾರಿ ದೂರದಲ್ಲದೆ ಎಡ್ಜ್ ಒಟ್ಟಿನಲ್ಲಿ ಎಡ್ಜ್ ಹಚ್ಬಾರ್ದು. ಯಾವ್ದು ಇದೆ ಅಲ್ವೇನೆ? ಇದೇ ಮನೆಯಾ? ಇದೆಲ್ಲ ಇದು ಪಕ್ಕದ್ದು 2 ಲೈನ್ ತಾನೆ. ಈ ಕಡೆ ಒಂದು ಮನೆ, ಆ ಕಡೆ ಒಂದು ಮನೆ. ಇದೇ ಮನೆ ಅದು. ಆ ಕಡೆ ಲೈನ್ ಕಂಡಿಲ್ಲ. ಹೊಸ ನೀನು ಹೊಸ ನಾವು ಹಿಂದ್ಗಡೆ ಬಾಗ್ಲ ಅದೇ ಅದೇ ಮನೆಯಾ? ಹ್ಞೂ ಇಲ್ಲೇ ಇದೆ ರೋಡು. ಲಾಂಗುಡಿ ಚರಂಡಿ ಇದೆ. ಕಳ್ಳಿ ಗಿಡ ಇವತ್ತು ನೋಡ್ತಾ ಇದೀನಿ. ಕಳ್ಳಿ ಗಿಡ ನೋಡ ಇಲ್ಲ. ರಿವರ್ಸ್ ಹೊಡೆದು ಬಿಡಿ, ಹಿಂಗೆ ಬರ್ಬೇಕಲ್ಲ. ಇದೆ ರೋಡ್ ತಾನೆ. ಜಾಗದೇ ಬೇಕಾದಷ್ಟು. ಗಾಡಿ ಯಾವ ಇಲ್ಲ ಅಲ್ವಣ? ಯಾವೂ ಇಲ್ಲ. ಈ ಕಡೆ ಯಾವೂ ಇಲ್ಲ. ಎಲ್ಲ ಖಾಲಿ ಇದೆ. ಮುಂದ್ಗಡೆ ಖಾಲಿ ಇದೆ ಒಟ್ಟಿನಲ್ಲಿ. ಬನ್ನಿ CNG 2 ಪಾಯಿಂಟ್ ಐತೆ. ಇನ್ನು CNG ಬಂಕ್ ಬಂದು 60 ಕಿಲೋಮೀಟ್ರ್ ಐತೆ. ಮೈಸೂರು ಆದಮೇಲೆ ಶ್ರೀರಂಗಪಟ್ಟಣ ಬಾಲಹಳ್ಳಿ ಪಂಪ್ ಹೌಸ್ ಇದೆಯಲ್ಲ ಆ ರೋಡಲ್ಲಿ 60 ಕಿಲೋಮೀಟ್ರ್ ಹೋಗುತ್ತೆ. ಏನೋ ಗೊತ್ತಿಲ್ಲ. 2 ಪಾಯಿಂಟು ಹೋಗುತ್ತೆ. ಆಮೇಲೆ ಓಪನ್ ಆಗೋದು 6 ಗಂಟೆಗೆ. ಓಕೆನಾ? ಇವಾಗ ಟೈಮ್ ಬಂದು 5 ಗಂಟೆ 5:15. ಓಕೆನಾ? 5:15 ಅಂದರೆ ಇನ್ನೂ ಮುಕ್ಕಾಲು ಅವರ್ ಅಂದರೆ ಬೇಗನೆ ಹೋಗ್ತೀವಿ. ಸ್ವಲ್ಪ ಒಂದು 5-10 ನಿಮಿಷ ವೆಯ್ಟ್ ಮಾಡಬೇಕು ಅಂತ ಅನ್ನಿಸ್ತದೆ. 7:15 ಅಷ್ಟರಲ್ಲಿ ನಾವು ಬೆಂಗಳೂರಿಗೆ ಹೋಗಲೇಬೇಕು. ಯಾಕೆಂದರೆ ಇವರು ಆಲ್ರೆಡಿ ಪಿಕಪ್ ತೊಗೊಂಡ್ಬಿಟ್ಟಿದ್ದಾರೆ. ನಮ್ಮ ಹೋಯ್ತಾ ಸ್ಕೂಲ್ ಬೇರೆ ಇದೆ. ಇವಾಗ 5:15 ಇನ್ನು 2 ಅವರಲ್ಲಿ ಹೋಗಬೇಕು. ಇನ್ನು ಮೈಸೂರಿಗೆ ಬಂದಿಲ್ಲ. ನೋಡೋಣ ಎಷ್ಟು ಗಂಟೆ ಹೋಗ್ತೀವಿ ಗೊತ್ತಿಲ್ಲ. CNG ಫುಲ್ ಆದರೆ ನಾನ್ ಸ್ಟಾಪ್ ಹೋಗೋದೆ. ಓಪನ್ ಇಲ್ಲ. ಐತೆ ಓಪನ್ ಇಲ್ಲ. ಪೆಟ್ರೋಲ್ ಇದೆ. ಪೆಟ್ರೋಲಲ್ಲಿ ಹೋಗ್ಬೋದು. ಬಟ್ CNG ಸಿಕ್ಕಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಹೆಂಗೋ ಬಂಕ್ ಓಪನ್ ಐತೆ. ಇಲ್ಲೇ ಅಡಿ ರಿವರ್ಸ್ ಬಂಕು ಓಪನ್ ಆಯ್ತು. CNG ಓಪನ್ ಮಾಡಬೇಕು. ಅಲ್ಲಿಗೆ ಹೋದ್ರೆ ಓಪನ್ ಮಾಡ್ತಾರೆ. ಬಾ ಇಲ್ಲೇ ಆಯ್ತಲ್ಲ ಈ ಊಟ ಅಣ್ಣ. CNG ಎಲ್ಲೂ ಇಲ್ಲ. ಓಪನ್ ಮಾಡ್ಬಿಟ್ಟು ಹಾಕ್ಲೇಬೇಕಣ್ಣ. ಹೋಗ್ಲಿ ಖಾಲಿ ರೋಡ್ ಇಲ್ಲೇ ಐತೆ ಬಂಕು. ಆಯ್ತು ಇರೋ ಹೋಗೋಣ. ಗಾಡಿ ಬರ್ತೈತೆ ಆಪೋಸಿಟಲ್ಲಿ. ಆಯ್ತು ಇರ್ಲ ಹೋಗೋಣ.
ಬಿಡು, ಲೇಟ್ ಆಗುತ್ತೆ ಬರೋದು. ರೈಟ್ 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 ಖಾಲಿ ಐತೆ. ರೈಟ್ 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 ಎಲ್ಲ ಐತೆ. ಸಿ ಎನ್ ಜಿ. ಹಾಂ ಏನು ತೋರ್ಸನೆ? ಇದು ತೋರ್ಸಣ? ಅದೇ ತಾನೇ ಲಾಸ್ಟು. ಸಿ ಎನ್ ಜಿ 7 ಗಂಟೆ ಅಣ್ಣ ಇನ್ನು ಎಲ್ಲೈತೆ? ಎಲ್ಲೈತೆ ಅಣ್ಣ ಇದು ಬಿಟ್ರೆ? ಬೆಂಗಳೂರು ಟೋಲ್ ಹತ್ರ ಓಪನ್ ಇರುತ್ತೆ ಅದು. ಬಾವನ್. ಹಾಂ 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 ಅದೇ ಮ್ಯಾಪ್ ತೋರಿಸಲ್ಲ ಅಲ್ಲಿ. ಸಿ ಎನ್ ಜಿ ನೋಡಿ ಇಲ್ಲಿ ಟೋಲ್ ಹತ್ರ ಇದೆ, ಆಪೋಸಿಟ್ ರೋಡಲ್ಲಿ. ಅಂಡರ್ ಪಾಸ್ ಹತ್ರ ರೈಟ್ ತೊಗೊಂಡು ಇಲ್ಲಿ ಆಪೋಸಿಟಲ್ಲಿ ಹೋಗ್ತಾ ಇದ್ದೀವಿ. ಸರ್ವಿಸ್ ರೋಡು, 2 ಕಡೆಯಿಂದನೂ ಓಡಾಡ್ಬೋದು. ಪೆಟ್ರೋಲಲ್ಲಿ ಬಂತು ಗಾಡಿ, ಒಂದು 5 ಕಿಲೋಮೀಟ್ರ್ ಬಂತು. ಒಳ್ಳೆ ಪಿಕಪ್ ಇದೆ ಪೆಟ್ರೋಲಲ್ಲಿ. ಮೇಲೆ ಬರ್ತಾರಲ್ಲ ಲಾರಿಯವರು. ಟೋಲ್ ನೋಡಿ, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, ಭಾರತೀಯ ರಾಷ್ಟ್ರೀಯ ಹೆದ್ದಾರಿಗಳ ಪ್ರಾಧಿಕಾರ. ಹಲೋ, 6:30 ಟೈಮ್ ಆಲ್ರೆಡಿ. ಇನ್ನು 1 ಅವರ್ ಬಂದ್ಬಿಡ್ತೀಯ? ಮದ್ದೂರಿಂದ 1 ಅವರ್ ಎಷ್ಟೊತ್ತು ಬೇಕಣ್ಣ ಬರೋಕ್ಕೆ? ಪಿಕಪ್ ಪಿಕಪ್ ಮಾಡ್ತೀನಿ ಬಿಡೋಣ. ಲೇಟ್ ಆಗ್ಬೇಕು, ಆಮೇಲೆ ಮಾತಾಡ್ತೇನೆ ಸಮಯ. ಸರಿ ಆಯಿತು. ತಲೆ ಕೆಡಿಸ್ಕೊಂಬಿಡ. ಸಿ ಎನ್ ಜಿ ಸಿಕ್ಕಿಲ್ಲ ಅಂದರೆ ಪೆಟ್ರೋಲ್ ಹಾಕ್ಸಿ ಹೇಳ್ತೀರಿ. ಏನು ಮಾಡೋಕ್ಕಾಗಲ್ಲ. ಸಿ ಎನ್ ಜಿ ಬೋರ್ಡ್ ಹಾಕೋರಿಗೆ ಓಪನ್ ಮಾಡ್ತಾನೆ. ಸಿ ಎನ್ ಜಿ ಐತಲ್ಲ, ಬೋರ್ಡು ಕೂಡ ಐತೆ. ಬೋರ್ಡು ಐತೆ. ಅಯ್ಯೋ ನಾನು ಅದೇ ಹೇಳಿದೆ, ಊರಲ್ಲಿದ್ದೀವಿ, ಯಾವ ಗ್ಯಾರಂಟಿಲಿ ಹಾಕ್ಸ್ಕೊಂತಿ ಅಂತ. ನೋಡಲ್ಲಿ ಟ್ರ್ಯಾಕರ್ ಫೋನ್ ಮಾಡೋರು ಇವಾಗ. ಬೈಯೋದೇನಿಲ್ಲ. ಇವ ಎಷ್ಟು ಗೊತ್ತಾ, 7:45ಗೆ ಪಿಕಪ್ ಪಾಯಿಂಟಲ್ಲಿ ಇರಬೇಕು. ಇವಾಗ ಎಷ್ಟು ಗೊತ್ತಾ ಟೈಮು? 6 ಗಂಟೆ, 6:15. ಇನ್ನು 1.25 ಅವರು ನೋಡಿ. ಸಿ ಎನ್ ಜಿ ಅವ್ರು ಬರೀ ಬರ್ತಾಯಿಲ್ಲ. ಹಾಂ, ಎಷ್ಟೊತ್ತಾಗುತ್ತಂತೆ? ನೋಡ್ತೀನಿ ಅಂತವ್ರೆ. ಹೌದಾ? 8 ಗಂಟೆ ತೋರಿಸ್ತಾ ನಾವು. ಹಾಂ, 8 ಗಂಟೆ ತೋರಿಸ್. ನೀನು ಆಗಲ್ಲ ಅಂತ ಅಂದ್ಬಿಡ್ಲ? ಆಗಲ್ಲ ಅಂತ ಅಂದ್ಬಿಟ್ಟಿದ್ದೆ. ಎಲ್ಲ 1 ಅವರ್ 2 ಅವರ್ ಲೇಟಾಗಿ ಹಾಕ್ಸ್ಕೋಬೇಕಾನೆ. ಮಾಮೂಲಿ ಟೈಮ್ ಅಲ್ವಣ ಅದು 8 ಗಂಟೆ. ಮಾಮೂಲಿದೆ ಸರಿ ಅಣ್ಣ, ಹಿಂಗೆ ಗೊತ್ತಾಯಿದ್ದೀನಿ. 1 ಅವರ್ ಲೇಟಾಗಿ ಹಾಕೋ. ಎಲ್ಲ ಬಂದ್ರೆ ನೋಡು. ಒಂದು 221, ಇವಾಗ 134ಕ್ಕೆ ಆಫ್ ಆಗಿದೆ. ಮತ್ತು ಪುನಃ ಅವರು ರೀಸ್ಟಾರ್ಟ್ ಮಾಡಬೇಕು. ಅಲ್ಲಿಗೆ 355 ರೂಪಾಯಿ. 355 ರೂಪಾಯಿಗೆ ಆಗೈತೆ ಅಷ್ಟೇ. 355. ಮತ್ತೆ ಪುನಃ ಮಾಡಿಸು ಆಫ್ ಆಯ್ತಾನು. ₹653 ಫುಲ್ ಆಗಿದೆ. ಅಂದರೆ ಇದೇ ಮೊದಲ ಗಡಿ ಹಾಕ್ಸಿದ್ದು, ಹಂಗಾಗಿ ಅಷ್ಟಕ್ಕೆ ಫುಲ್ ಆಯಿತು. ಇನ್ನೊಂದು 100 ರೂಪಾಯಿ ಹಿಡಿತಾ ಇತ್ತು. ಆಯ್ತಾ? ಸದ್ಯಕ್ಕೆ ಇಷ್ಟು ಸಿಕ್ಕಲ್ಲ ನೋಡಿ. ಆದರೆ ಟೈಮ್ ಇಲ್ಲ. ಇವ್ರ ಪಿಕಪ್ ಆಲ್ರೆಡಿ ಟ್ರ್ಯಾಕಿಂಗ್ ಅವರು ಹಿಂಸೆ ಕೊಡ್ತಾವ್ರೆ. ಎಷ್ಟು ಗಂಟೆ ಅಂತ ಟೆನ್ಷನ್ ಕೊಡ್ತಾವ್ರೆ. ಹಂಗಾಗಿ ಹೋಗ್ಬೇಕು ಬೇಗ. ತೋರಿಸುತ್ತೆ ನೋಡಿ, ಡಿಟೆಕ್ಟ್ ಆಗುತ್ತೆ. 87, 107 ಡಿಟೆಕ್ಟ್ ಆಯ್ತು ನಿನ್ನ ಗಾಡಿ. ನಾಯಿ ಅತಲ್ ಚಿತ್ತಲ್. ಈ ರೋಡ್ ನಾ ಎಂಟ್ರಿ ಆದ್ರೆ ಮುಗೀತು. ಹಾಂ, ಆಯ್ತು ಬಿಡು. ಆಯ್ತು. ರೋಡಲ್ಲಿ ಇವಾಗ 7:50ಕ್ಕೆ ರೀಚ್ ಆಗಿದ್ವಿ. ಆ್ಯಕ್ಚುಲಿ 8 ಗಂಟೆ ಪಾಯಿಂಟ್ ಇದ್ದಿದ್ದು. ಅವರು ಲೈವ್ ಲೊಕೇಶನ್ನು ಮಂಡ್ಯ ಮದ್ದೂರ ಹತ್ರ ಕಳಿಸ್ಕೊಂಡ್ರು. ಲೈವ್ ಲೊಕೇಶನ್ ನೋಡಿ ಅವರು ಡ್ಯೂಟಿ ತೆಗೆದುಬಿಟ್ಟಿದ್ದಾರೆ. ನಮಗೆ ಗೊತ್ತಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. 9:15 ಲಾಗಿನ್ ಇತ್ತು, ಇವಾಗ 1 ಗಂಟೆ ಲಾಗಿನು. ಏನು ಮಾಡೋಕ್ಕಾಗಲ್ಲ. ಇವಾಗ ಆರಾಮಾಗಿ ನಮ್ಮ ಹುಡುಗನ ಟೈಮ್ ಆಯಿತು 8 ಗಂಟೆಗೆ. ಇವಾಗ ರೆಡಿ ಆಗ್ತಾನೆ ಮನೆಗೆ ಕಳಿಸಿದ್ದೀನಿ. ನಾನಾಗೆ ಹೋಟ್ಲಲ್ಲಿ ಟಿಫನ್ ತೊಗೊಬಂದು ಕೊಡಬೇಕು. ಇಲ್ಲಿ ಟಿಫನ್ ಮಾಡಿ ಮತ್ತು ಮಧ್ಯಾಹ್ನ ಬಾಕ್ಸ್ಗೂ ಪಾರ್ಸೆಲ್ ತೊಗೊಂಬರ್ಬೇಕು. ಹೋಗಿ ತಗೊಂಬರೋಣಂತೆ. ಅವಳ ದೀಪ್ ಶರ್ಮಾ ಅವಳು ಸಾಕತ್ತ ಬೌಲಿಂಗ್ 5 ವಿಕೆಟ್ ತಗೊಂಡು. ಹೌದು, ಸಾಕತ್ತ ಟರ್ನ್ ಮಾಡಿದವಳು. ಸೆಂಚುರಿ ಹೊಡೆದಿದ್ಲು ಮಗ ಅವಳು. ಅವಳಿದ್ದೀರ ಹಣ್ಗಾಯಿ ನೀರ್ಗಾಯಿ ಮಾಡೋಳು. ಎತ್ಬಿಟ್ಟು ವಿಕೆಟ್ ಅವಳ್ದ. ಅಲ್ಲೂ ಕೂಡ ಒಟ್ಟಿನಲ್ಲಿ ಗೆಲ್ತಲ್ಲ.
ಸ್ಕೂಲ್ಗೆ ಟಿಫನ್ ತರೋಣ ಅಂತ ಹೋದೆ ಹೋಟ್ಲಿಗೆ. ಅಷ್ಟರಲ್ಲಿ ನಮ್ಮ ಮೋಹಿತ ಯಾಕೋ ಅಪ್ಪಾಜಿ ನನಗಾಗಲ್ಲ, ನನಗೆ ರೆಸ್ಟ್ ಬೇಕು, ನನಗೆ ಕೆಮ್ಮು ಆಗಿಬಿಟ್ಟಿದೆ ಮತ್ತು ಬಾಡಿ ಪೇಯ್ನ್ ಇದೆ ಮತ್ತು ನಿದ್ರೆ ಸಾಕಾಗಿಲ್ಲ, ಇವತ್ತು ರಜೆ ಮಾಡ್ತೀನಿ ಅಂತಂದ. ಸರಿ ಆಯಿತು ಬಿಡಪ್ಪ. ನನಗೂ ಸ್ವಲ್ಪ ಬೇಜಾರಾಯಿತು, ಯಾಕೆಂದರೆ ಫುಲ್ಲು ಹಿಂಸೆ ಕೊಟ್ಟಾಕ್ಬಿಟ್ಟಿದ್ವಿ, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಓಡಿಸಾಡಿ ಇವತ್ತು ಒಂದಿನ ರೆಸ್ಟ್ ಮಾಡಲಿ, ನಾಳೆಯಿಂದ ಕಳ್ಸೋಣ ಅಂತೇಳಿ ಮತ್ತೆ ರಿಟರ್ನ್ ಮನೆಗೆ ಹೋಗ್ತಾಯಿದ್ದೀನಿ ಸ್ನೇಹಿತರೆ. ಅಷ್ಟೇ, ಇವಾಗ ಊರಿಗೆ ಹೋಗಿದ್ದು ಬಂದಿದ್ದು. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಸಿ ಯು.